ಈ ವರ್ಷ ನೋಡುವ ಮಳೆ ಹುಯ್ಯಲ್ಲ, ಅತಿರೇಕ ಹುಯ್ಯ ಶುರು ಮಾಡ್ಕೊಂಡ ಡಿಪ್ರೆಷನ್ ಶುರು ಮಾಡ್ಕೊಂಡ ಅಂದ್ಬಿಟ್ಲೆ ಅದಕ್ಕೆ ಹೇಳ್ತಾನ ಕಣ ಮಿಂಡ ಮರೆ ಅದರೊಂದು ವಿಚಾರ ಇಡಂಗಿಲ್ಲ ಮರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಮತ್ತೆ ಬಂದಿವಿ ನೋಡ್ರಿ ಗೌಡ್ರ ಮನೆಗೆ ಕಳೆ ಮಿಷನ್ ಹೊಡಿಯಕ್ಕೆ. ಉಳ್ದಿದ್ ಬೆಳೆದಿದ್ದೆಲ್ಲ ವಾಡ್ದು ಹೋಗೋಣ ಅಂತ ಬಂದಿವಿ. ಇವತ್ತು ತೆಗೆದೇ ಬಿಟ್ಟಲ್ಲ. ನಾವ್ ಈ ವರ್ಷ ಫುಲ್ ಏನ್ ಗೌಡ್ರು ಮಲ್ಲೇ ಉಳಿಯದ ಎಂತ ಕತೆನೇ ಗೊತ್ತಿಲ್ಲ. ಎಷ್ಟು ಕಳೆ ಮಿಷನ್ ಹೊಡೆದ್ರು ಗೌಡ್ರು ತೋಟ ಇನ್ನೂ ಒಂದೂವರೆ ಎಕರೆ ಹಂಗೆ ಉಳಿದಪ್ಪ. ಹೇಳೋದ್ ಮಾತ್ರ 6 ಗಂಟೆಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಬರೋದ್ ನೋಡಿದ್ರೆ 7 ಗಂಟೆಗೆ ಬರ್ತಾವ ಇವು. ಒಂದ್ 2-3 ಗಂಟೆ ಹೊಡಿಯೋದು ಬೆಳಿಗ್ಗೆ ಮುಂಚೆ. ಆಮೇಲೆ ತಿಂಡಿ ತಗೋಬರ್ತಾವ ಹುಡ್ರು. ಕೂತ್ಕೊಂಡು ತಿಂದು ಸ್ವಲ್ಪ ಹೊತ್ತು ಕೂತು ಎದ್ದು ಮಾತಾಡಿ ಆಮೇಲೆ ಮತ್ತೆ ಹೊಡೆಯಕ್ಕೆ ಸ್ಟಾರ್ಟ್ ಮಾಡೋದು. ಇನ್ನು ಊಟ ತಿಂಡಿ ವಿಷಯದಲ್ಲಿ ಗೌಡ್ರ ಮನೆ ಊಟ ತಿಂಡಿ ಹೆಂಗಿರುತ್ತೆ ಅಂತ ಗೊತ್ತಲ್ಲ ನಿಮಗೆ. ಮಸ್ತ್ ಬೊಂಬಾಟ್ ಭೋಜನ. ನಾವು ನಿಜ ಹೇಳ್ಬೇಕಾದ್ರೆ ಒಂದು ಅಣ್ಣರ್ ಮಲ್ಲಿ, ಇನ್ನೊಂದು ಈ ಗೌಡ್ರ ಮಲ್ಲಿ. ಊಟ ತಿಂಡಿ ವಿಷಯದಲ್ಲಿ ಸಂಕೋಚ ಇಲ್ಲದೆ ಇರೋದಂದ್ರೆ ಇವೆರಡೇ ಮನೆ ನಮಗೆ. ಇನ್ನು ಮತ್ತೆ ಬೇರೆ ಕಡೆ ಎಲ್ಲ ಹೋದಲ್ಲ ಸ್ವಲ್ಪನೇ ನಾವು ಊಟ ಮಾಡೋದು. ಮತ್ತೆ ಅವ್ರ ತಪ್ಪು ತಿಳ್ಕೊಬಿಟ್ಟಾರ, ಮತ್ತೆ ಅನ್ನನೇ ಕಾಣ್ಲಿಲ್ಲ ಇವು ಅಂತ. ನಾವು ಕಳೆ ಮಿಷನ್ ಹೊಡಿಯೋರು. ನಾವ್ ಇಲ್ಲಿ ಮಾತ್ರ ಊಟ ತಿಂಡಿಲ್ ಮಾತ್ರ ಇಲ್ಲಿ ಕುತ್ಕೊಂಡು ಮಾತಾಡೋದು. ಅಷ್ಟು ಬಿಟ್ರೆ ಮತ್ತೆ ಕಳೆ ಮಿಷನ್ ಹೊಡಿತಾ ಏನು ಮಾತು ಕತೆ ಏನೇನು ಇಲ್ಲ. ಇದ್ರಲ್ಲಿ ನಿಜ ಹೇಳ್ಬೇಕಂದ್ರೆ ನಮ್ ಬಟ್ಟ ಬಡ್ಸಕೊಂಡ್ ಮಾತಾಡ್ತಾ ಹೋಗೋದು ಅವನೊಬ್ನೇ. ಇನ್ನು ಇವನು ಪ್ರದೇಶ ಹತ್ತಿರ್ತಾನ ಅಷ್ಟ್ರೊಳಗೆ. ಇನ್ನು ನಾನು ಇವನಿಂದ ಹೋಗ್ತಾ ಇರೋದಷ್ಟೇ. ಒಂದು ವಾರ ಡೌನ್ ಆಗ್ಬಿಡ್ತಾವ ಅಂತವು ಏನು ಕಳೆ ಹೊಡೆಯೋ ಕಡೆ ಈ ವರ್ಷ ನೋಡುವ ಮಳೆ ಹುಯ್ಯಲ್ಲ, ಅತಿರೇಕ ಹುಯ್ಯ ಶುರು ಮಾಡ್ಕೊಂಡ ಕಳೆ. ಮಾತಾಡೋದು ಸಮಸ್ಯೆಗಳು ಶುರು ಮಾಡ್ಕೊಂಡ ಅಂದ್ಬಿಟ್ಲೆ ಅದಕ್ಕೆ ಹೇಳ್ತಾನ ಕಣ ಮಿಂಡ ಮರೆ ಅದರೊಂದು ವಿಚಾರ ಇಡಂಗಿಲ್ಲ ಮರೆ. ನಾಡ್ ಸಂಘ ಒಂದೇ ಕಣಕ್ ಬಂದೆ, ಇಲ್ಲಂದ್ರೆ ಬಿಟ್ಟೆ ನಾನು. ಆಮೇಲೆ ಏನಪ್ಪಾ ಅಂದ್ರೆ ತಿಂಡಿ ಎಲ್ಲ ತಿನ್ಕೊಂಡು ಮತ್ತೆ ಕಳೆ ಮಿಷನ್ ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಏನಂದ್ರೆ ಸ್ವಲ್ಪ ಹೊತ್ತಿಗೆ 1-1:30 ಅಷ್ಟೊತ್ತಿಗೆ ನಾನು ಮಿಷನ್ ಎಲ್ಲ ಅಲ್ಲೇ ಇಟ್ಟು ಅಲ್ಲಿಂದ ಸೀದಾ ವಾಪಸ್ ಮನೆ ಕಡೆ ಬಂದೆ. ಇವರಿಬ್ರು ಸ್ವಲ್ಪ ಹೊತ್ತು ಬಿಟ್ಟು ವಾಪಸ್ ಬಂದ್ರಪ್ಪ. ಏನಕ್ಕಂತ ಹೇಳಿಲ್ಲ ಇನ್ನು. ಯಾಕೋ ಈ ಸದ್ಯಕ್ಕೆ ಗೌಡ್ರ ತೋಟ ಯಾಕೋ ಮುಗಿಯೋ ತರ ಕಾಣ್ತಾ ಇಲ್ಲ. ಇಷ್ಟೇ ಇವತ್ತಿನ ವ್ಲಾಗ್. ಎಲ್ರು ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್.